ನಾನು ಎಷ್ಟೋ ಜನರನ್ನು ನೋಡಿದ್ದೇನೆ. ಎಷ್ಟೋ ಜನರಿಗೆ ತಮಗೆ ಸಂತೋಷವಿಲ್ಲ, ಯೋಚನೆಯಲ್ಲೇ ದಿನ ಕಳೆಯುತ್ತಾರೆ. ಏನಕ್ಕೆ ಮಾಡಲಿ, ಯಾವ ಕೆಲಸ ಮಾಡಲಿ ಎಂಬ ಚಿಂತೆಯಲ್ಲೇ ಕಳೆಯುತ್ತಾರೆ. ಆದರೆ ಅವರ ಸುತ್ತ ಬೇಕಾದಷ್ಟು ಅವಕಾಶಗಳಿರುತ್ತೆ, ಅದನ್ನು ಬಳಸಿಕೊಳ್ಳಲು ಅವರಿಗೆ ತಿಳಿಯುವುದಿಲ್ಲ. ಅವರಿಗೆ ಈ ಯೋಚನೆಯಲ್ಲಿ ನಿದ್ದೆ ಇಲ್ಲದೆ ದಿನ ಕಳೆಯುವುದೇ ಆಗಿರುತ್ತದೆ. ತುಂಬ ಜನಕ್ಕೆ ಗೊತ್ತಿಲ್ಲ ಬೆಳೆಯಬೇಕು, ಹೇಗೆ ನಾವು ಜೀವನದಲ್ಲಿ ಅಭಿವೃದ್ಧಿ ಆಗಬೇಕು ಎಂಬುದು ಯಾರಿಗೂ ಅದೇ ನಮ್ಮಲ್ಲಿ ಹೆಚ್ಚು ಜನರು ಎದುರಿಸುತ್ತಿರುವ ಸಮಸ್ಯೆ. ಬೇರೆಯವರನ್ನು ನೋಡಿ ಅವನು ಬೆಳೆದ ಇವನು ಬೆಳೆದ ಅಂತ ಹೇಳ್ತಾರೆ ಹೊರತು ನಮ್ಮನ್ನು ನೋಡಿ ತಮ್ಮ ಬೆಳವಣಿಗೆ ನಾವು ಮಾಡಬೇಕಾಗಿದ್ದೇನು ಎಂಬುದನ್ನು ತಿಳಿದುಕೊಳ್ಳಲಿಲ್ಲ. ಆದರೆ ಮೋಟಿವೇಶನಲ್ ಸ್ಪೀಚ್ ಕೇಳಿದ್ರೆ ಯಾರೋ ಉದ್ಧಾರ ಆಗ್ತಾರಾ ಹಾಗಂತ ಹೇಳಕ್ಕಾಗಲ್ಲ. ಅದೆಲ್ಲ ಅಷ್ಟೇ ಒಂದು ಮಾರ್ಗದರ್ಶನ ಅಷ್ಟೇ. ಆ ರೀತಿ ಆಗ್ಬಹುದು, ಈ ರೀತಿ ಆಗ್ಬಹುದು. ಆದರೆ ನಿಜವಾಗಿಯೂ ನಾವು ನಮ್ಮ ಜೀವನದಲ್ಲಿ ಮಾಡಬೇಕಾದ ಹಲವು ವಿಚಾರಗಳಿವೆ. ಆ ರೀತಿ ಮಾಡಿದರೆ ಪ್ರತಿಯೊಬ್ಬರೂ ಜೀವನದಲ್ಲಿ ಅಭಿವೃದ್ಧಿ ಆಗ್ತಾರೆ, ಯಶಸ್ವಿ ಆಗ್ತಾರೆ, ಅವರಿಗೆ ಅದೃಷ್ಟವನ್ನು ಬರುತ್ತೆ. ಅಂತಹ ವಿಚಾರಗಳನ್ನ ಇವತ್ತು ನಾವು ಚರ್ಚೆ ಮಾಡೋಣ. ಆ ವಿಚಾರಗಳನ್ನು ತಿಳ್ಕೊಂಡ ಮೇಲೆ ನಿಮ್ಮ ಜೀವನದಲ್ಲಿ ನೀವು ಬದಲಾಗ್ತಿರೋ ಇಲ್ವೋ ನೋಡಿ. ಆದರೆ ಇದು ಮೋಟಿವೇಶನ್ ಅಲ್ಲ, ನೀವು ಮಾಡಬೇಕಾದ ಒಂದು ಕೆಲಸ, ಆ ಕೆಲಸವನ್ನು ಮಾಡಿ. ಆವಾಗ ನೀವು ಗ್ಯಾರಂಟಿ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಲು ಸಾಧ್ಯ. ಆ ವಿಚಾರಗಳನ್ನು ಹೇಳುವುದಕ್ಕಿಂತ ಮೊದಲು ಬನ್ನಿರಿ ಬನ್ನಿರಿ ಲೋಕವ ನೋಡೋಣ, ಕೋಶ ಓದೋಣ, ಲೋಕ ಅರಿಯೋಣ, ಜೀವನ ತಿಳಿಯೋಣ. ಇದರೊಳಗಿದೆಲ್ಲವೂ ಸ್ವಾಗತ ನಿಮಗೆ ಮಾಡಿಯ ಎಲ್ಲರಿಗೂ ನಮಸ್ಕಾರ. ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಜೀವನದಲ್ಲಿ ನಾವು ಅಭಿವೃದ್ಧಿ ಆಗಬೇಕಾದರೆ, ಜೀವನದಲ್ಲಿ ನಾವು ಎಲ್ಲರಂತೆ ಬದುಕಬೇಕಾದರೆ ಏನು ಮಾಡಬೇಕು, ಏನು ಮಾಡಿದರೆ ಆ ರೀತಿ ಆಗುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ. ಅಂದರೆ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಮೇಲೆ ಬರಲು ಸಾಧ್ಯತೆ ಇದೆ. ನಾವು ಯಾವಾಗಲೂ ಒಂದು ಟೆರೇರಿಯಂ ತರ ಇರಬೇಕು ಅಂತ. ಟೆರೇರಿಯಂ ಅಂದ್ರೆ ನಿಮಗೆ ಗಾಜಿನ ಬಾಟ್ಲಿಯಲ್ಲಿ ಸಣ್ಣದಾಗಿ ಗಿಡ ಬೆಳೆಯುವುದು, ಅದಕ್ಕೆ ನೀರು ಹಾಕಬೇಕು, ಅದಕ್ಕೆ ಮಣ್ಣಿರಬೇಕು, ಅದರೊಳಗೆ ವಾತಾವರಣ ಇರಬೇಕು, ಅದಕ್ಕೆ ಬೇಕಾದಂತಹ ಗೊಬ್ಬರ ಇರಬೇಕು, ಅದಕ್ಕೆ ಬೇಕಾದಂತಹ ಗಾಳಿ ಇರಬೇಕು, ಬೆಳಕಿರಬೇಕು. ಇದೆಲ್ಲವೂ ಇದ್ದಾಗ ಅದು ತಾನಾಗಿ ಎಲ್ಲವನ್ನು ಹುಡುಕಿ ಪಡೆದು ಅದು ಬೆಳೀತಾ ಹೋಗುತ್ತೆ. ಹಾಗೆ ಪ್ರತಿಯೊಬ್ಬರ ಸುತ್ತಲೂ ಇಂತಹ ಟೆರೇರಿಯಂ ತರ ಇರುವಂತಹ ಹಲವು ರೀತಿಯ ನೀರಿರುತ್ತೆ, ಮಣ್ಣಿರುತ್ತದೆ, ಅವರಿಗೆ ಬೆಳೆಯಲು ಬೇಕಾದ ಎಲ್ಲಾ ವ್ಯವಸ್ಥೆ ಇರುತ್ತೆ. ಅದನ್ನು ಹುಡುಕಿ ಪತ್ತೆ ಮಾಡುವುದೇ ಪ್ರತಿಯೊಬ್ಬರ ಕೆಲಸ ಆಗಬೇಕು. ಅದರ ಪತ್ತೆ ಮಾಡುವುದು ಹೇಗೆ ಎಂಬುದನ್ನು ನಾವು ತಿಳ್ಕೋಬೇಕು. ಪತ್ತೆ ಮಾಡುವುದು ಹೇಗೆ ಎಂಬುದು ತಿಳ್ಕೊಳ್ಳುವುದೇ ಮುಖ್ಯವಾದಂತಹ ಒಂದು ಕೆಲಸ. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಅನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀವಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆಗಿಕೊಳ್ಳೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ, ಯಶಸ್ವಿಯಾಗ್ತೀರಿ, ಸಂತೋಷಕರವಾದ ಜೀವನ ನಡೆಸಲು ಸಾಧ್ಯವಾಗುತ್ತೆ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಈಗ ನಾನು ಹೇಳಿದೆ ಟೆರೇರಿಯಂ ಅಂದರೆ ಈ ರೀತಿಯಲ್ಲಿ ಒಂದು ಬಾಟ್ಲ್ ಅಥವಾ ಒಂದು ಗಾಜಿನ ಪೆಟ್ಟಿಗೆನು ಅದು ಏನಾಗಿರ್ಬೋದು ಅದರೊಳಗೆ ಬೆಳೆಸುವಂತ ಗಿಡವನ್ನ ಟೆರೇರಿಯಂ ಇತ್ತು. ಆ ಟೆರೇರಿಯಂ ಬೆಳೆಯಕ್ಕೆ ಯಾವ ರೀತಿಯಲ್ಲಿ ನಾವು ಪ್ರತಿಯೊಂದು ಟೆರೇರಿಯಂ ಅನ್ನ ಯಾವ ರೀತಿಯ ಗಿಡವನ್ನ ನಾವು ಆಯ್ಕೆ ಮಾಡ್ಕೋಬೇಕು, ಆ ಆಯ್ಕೆ ಮಾಡಿಕೊಂಡ ಗಿಡ ನಮ್ಮಲ್ಲಿ ಚೆನ್ನಾಗಿ ಬೆಳೆಯಲು ಏನು ಮಾಡಬೇಕು, ಅದಕ್ಕೆ ಬೇಕಾದಂತಹ ಉಪಚಾರಗಳೇನು ಎಂಬುದನ್ನ ನಾವು ಅರ್ಥ ಮಾಡ್ಕೋಬೇಕು. ಅಂದರೆ ಆ ಗಿಡ ಒಂದು ಸಾಗಿ ಬೆಳೆಯಲು ಅದನ್ನ ಹೆಚ್ಚು ಬೆಳಕಿಲ್ಲದ ಜಾಗದಲ್ಲಿ ಅಥವಾ ಬೆಳಕು ಕತ್ತಲೆ ಇರುವ ಜಾಗದಲ್ಲಿ ಇರಬಾರದು, ಅದಕ್ಕೆ ಬೆಳಕು ಇರಬೇಕು. ಅಂತಹ ಜಾಗದಲ್ಲಿ ಅದನ್ನು ಬೆಳೆಸಬೇಕಾಗುತ್ತೆ. ಆ ಗಿಡವನ್ನು ನಾವು ಇಟ್ಟಾಗ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿ ಇಟ್ಟಾಗ ಅದು ತಾನಾಗಿ ಬೆಳೆಯುತ್ತದೆ. ಅದು ದೊಡ್ಡದಾಗಿ ಬೆಳೆಯುವಂತ ಗಿಡ ಅಲ್ಲ, ಅತಿ ಹೆಚ್ಚಾಗಿ ಬೆಳೆಯುವಂತ ಗಿಡ ಆಗಿಲ್ಲ, ಸಾಮಾನ್ಯವಾದ ಗಿಡ. ಅಂದ್ರೆ ಮನೆಯೊಳಗೆ ಇರುವಂತಹ ಒಂದು ಸಸ್ಯ ಆಗಿರುತ್ತೆ. ಆದರೂ ಅದು ಬೆಳೆಯುತ್ತದೆ. ತನಗೆ ಬೇಕಾದ ಸುತ್ತಲೂ ಇರುವಂತಹ ಪರಿಸರದಿಂದ ಎಲ್ಲವನ್ನು ಎಳೆದುಕೊಂಡು ಅದು ಬೆಳೆಯುತ್ತದೆ. ಮನುಷ್ಯನು ಅಷ್ಟೇ, ನಿಮ್ಮ ಸುತ್ತಲೂ ಬೇಕಾದಷ್ಟು ವ್ಯವಸ್ಥೆಗಳಿವೆ, ಅದನ್ನ ಪತ್ತೆ ಮಾಡಬೇಕು. ಸೂಕ್ಷ್ಮವಾದ ದೃಷ್ಟಿಯಲ್ಲಿ ಅದನ್ನ ನೋಡಬೇಕು. ಸೂಕ್ಷ್ಮವಾದ ದೃಷ್ಟಿಯನ್ನು ನೋಡಿದಾಗ ನಮಗೆ ಹಲವು ವಸ್ತುಗಳು ಕಾಣುತ್ತವೆ. ನಾವು ಬೆಳೆಯುವಂತಹ ಹಲವು ವಸ್ತುಗಳು ನಮ್ಗೆ ಅಲ್ಲಿ ಕಾಣಿಸುತ್ತದೆ. ಅಂದರೆ ನಾವೇನ್ ಮಾಡ್ತೀವಿ, ಅಯ್ಯಪ್ಪ ಏನು ಇಲ್ಲ, ನನ್ನ ಜೀವನ ಹೀಗೆ ಕಷ್ಟ, ನನಗೇನು ಕಾಣಿಸ್ತಾ ಇಲ್ಲ, ನನ್ನ ಸುತ್ತಮುತ್ತ ಏನೂ ಇಲ್ಲ,
ನಾನು ಬಳಸಿಕೊಳ್ಳುವುದು ಏನೂ ಇಲ್ಲ, ನನಗೆ ಕೆಲಸ ಮಾಡೋ ಅವಕಾಶವೇ ಸಿಗ್ತಾ ಇಲ್ಲ. ಇಂತಹ ಕೊರಗಿನಲ್ಲಿ ನಾವು ನಿದ್ದೆ ಬಿಡುತ್ತೇವೆ, ನಿದ್ದೆಗೆಡುತ್ತೇವೆ. ಆ ನಿದ್ದೆಗೆಡುವುದರಿಂದ ಏನಾಗುತ್ತೆ ಅಂದರೆ ನಮ್ಮ ಜೀವನದಲ್ಲಿ ನಾವು ಏನನ್ನೂ ಸಾಧಿಸಲಾಗದೆ ಬರೀ ನಮ್ಮ ಜೀವನವೇ ವ್ಯರ್ಥ ಎಂಬ ಭಾವನೆಯಲ್ಲಿ ನಾವು ಮುಳುಗಿ ಹೋಗುತ್ತೇವೆ. ಈ ರೀತಿ ನಾವು ಚಿಂತೆ ಮಾಡುವುದಕ್ಕಿಂತ ನಮ್ಮ ಸುತ್ತಲೂ ಏನಿದೆ, ನಮ್ಮ ಸುತ್ತಲೂ ಎಂತಹ ವಸ್ತುವಿದೆ, ನಾವು ಬಳಸಿಕೊಳ್ಳಬಹುದಾದಂತಹ ಯಾವ ಯಾವ ದಾರಿಗಳಿವೆ ಎಂಬುದನ್ನು ಕಂಡುಕೊಳ್ಳಬೇಕು. ನಮ್ಮ ಜೀವನಕ್ಕೆ ಬೇಕಾಗಿದ್ದನ್ನು ಬೇರೆ ಯಾರೂ ತಂದುಕೊಡೋದಿಲ್ಲ, ನಾವಾಗಿಯೇ ಹುಡುಕಿಕೊಳ್ಳಬೇಕು. ಹಾಗೆ ಹುಡುಕಿಕೊಂಡವರೇ ಮುಂದೆ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿರುವುದು. ಅಲ್ಲದೆ ಏನು ಹುಡುಕದೆ ನನಗೆ ಅವರು ತಂದು ಕೊಡುತ್ತಾರೆ, ಅವರಿಂದಾಗಿ ನನಗೆ ಆ ಕೆಲಸ ಸಿಕ್ಕಿಲ್ಲ, ಇವರು ನನಗೆ ಕೆಲಸ ಕೊಡಲಿಲ್ಲ, ಅವರು ನನ್ನ ಕೆಲಸವನ್ನು ಕಿತ್ತುಕೊಂಡರು, ಅವರು ನನ್ನ ಏನೋ ಮಾಡಿದ್ರು, ಅವರು ನನಗೆ ಅನ್ಯಾಯ ಮಾಡಿದ್ರು, ಇದೇ ಯೋಚನೆಯಲ್ಲಿ ನಾವು ಜೀವನ ಇಡೀ ಕಳೆಯುತ್ತೇವೆ. ಬೇರೆಯವರ ಮೇಲೆ ದೋಷಾರೋಪಣೆ ಮಾಡ್ತೇವೆ. ನಾವೇನು ಮಾಡಿದ್ದೇವೆ ಎಂಬುದನ್ನು ನಾವು ಯಾವತ್ತೂ ಯೋಚನೆ ಮಾಡುವುದಿಲ್ಲ. ಅದರಿಂದನೇ ನಾವು ಜೀವನದಲ್ಲಿ ಹಿಂದುಳಿಯಲು ಕಾರಣ. ನಾವು ಏನ್ ಮಾಡಬೇಕು ಅದನ್ನು ನಾವು ಮಾಡಿದಾಗ ಜೀವನದಲ್ಲಿ ನಾವು ಏನು ಬೇಕೋ ಅದನ್ನು ಸಾಧನೆ ಮಾಡಿಕೊಳ್ಳಲು ಸಾಧ್ಯವಾಗುವುದು. ಯಾರು ಜೀವನದಲ್ಲಿ ಸರಿಯಾದ ರೀತಿಯಲ್ಲಿ ಯೋಜನೆಗಳನ್ನು ರೂಪಿಸಿಕೊಂಡು ಮುಂದುವರಿಯುತ್ತಾರೋ ಅವರು ಜೀವನದಲ್ಲಿ ಸಂತೋಷವಾಗಿರುವುದನ್ನು ನಾವು ನೋಡಬಹುದು. ಆ ಸಂತೋಷವಾಗಿರುವಂತಹ ಜನರನ್ನು ಕೇಳಿದರೆ, ನಿಮಗೆ ಬೇರೆಯವರು ಸಹಾಯ ಮಾಡಿದರೆ ಅಥವಾ ಬೇರೆಯವರು ನಿಮಗೆ ಈ ದಾರಿ ತೋರಿಸಿದರೆ ನೀವು ಹೇಗೆ ಹೀಗೆ ಬೆಳೆದಿರಿ, ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಆಗಲು ಏನು ಕಾರಣ ಎಂಬುದನ್ನು ಕೇಳಿದರೆ ಅವರು ಹೇಳುತ್ತಾರೆ, ಅದು ಒಂದು ಆಕಸ್ಮಿಕವಾದ ಒಂದು ಸಣ್ಣ ವಿಚಾರದಿಂದ ಶುರುವಾಗುವಂತಹ ಈ ರೀತಿಯಲ್ಲಿ ನನ್ನ ಬೆಳವಣಿಗೆಗೆ ಅವಕಾಶವಾಯಿತು. ಅದು ಹೆಂಗೆ ನೀವು ಪತ್ತೆ ಮಾಡಿದಿರಿ ಅಂತ ಕೇಳಿದರೆ, ನಾನು ಪತ್ತೆ ಮಾಡೋದು ಅದೇ ಹಾಗೆಯೇ ನನಗೆ ಕಾಣಿಸಿದ್ದು ಎಲ್ಲವನ್ನೂ ಅವರು ವಿವರಿಸುತ್ತಾರೆ. ಹಾಗಂತೇಳಿ ನಾವು ಅವರ ಹಾಗೆಯೇ ನಾವು ಬೆಳಿಬೇಕು ಅಂತ ನಾವು ಪ್ರಯತ್ನ ಪಟ್ಟರೆ ಆಗೋದಿಲ್ಲ. ಯಾಕಂದರೆ ಅವರಿಗಿದ್ದಂತಹ ಪರಿಸರ, ಅವರು ಬೆಳೆದಂತಹ ಪರಿಸರ, ಅವರು ಬಳಸಿಕೊಂಡ ರೀತಿ ನಿಮಗೆ ಆ ರೀತಿಯಲ್ಲಿ ಬೆಳೆಯಲು ಸಾಧ್ಯವಾಗುವುದಿಲ್ಲ. ಯಾಕಂದರೆ ಅವರ ಪರಿಸರ ಬೇರೆಯಾಗಿತ್ತು, ನೀವಿರುವ ಪರಿಸರವೇ ಬೇರೆ. ನಿಮಗೆ ಯಾವುದು ಅನುಕೂಲ ಬರುತ್ತೋ, ಯಾವ ರೀತಿಯಲ್ಲಿ ನೀವು ಬೆಳೆಯಲು ಸಾಧ್ಯವೋ, ನಿಮ್ಮ ಪರಿಸರದಲ್ಲಿ ಏನಿದೆಯೋ ಅದನ್ನ ನೀವು ಹುಡುಕೊಳ್ಳಬೇಕು. ಎಲ್ಲರೂ ಆಟೋ ತಗೊಂಡು ಆಟೋ ಓಡಿಸ್ತಾರೆ ಅಂತೇಳಿ ನೀವು ಆಟೋ ಓಡಿಸಕ್ ಹೋದರೆ ಅದರಿಂದ ನೀವು ಉದ್ಧಾರ ಆಗುವುದಿಲ್ಲ. ಎಲ್ಲರೂ ಟ್ಯಾಕ್ಸಿ ಓಡಿಸ್ತಾರೆ ಅಂತೇಳಿ ನೀವು ಟ್ಯಾಕ್ಸಿ ಓಡಿಸಕ್ ಹೋದ್ರೆ ಅದ್ರ ಉದ್ಧಾರ ಆಗೋದಿಲ್ಲ. ಎಲ್ಲರೂ ಅಂಗಡಿ ಹಾಕಿದ್ರು ಅದರಿಂದ ಉದ್ಧಾರ ಆದ್ರು ಅಂತೇಳಿ ನೀವು ಅಂಗಡಿ ಹಾಕಕ್ ಹೋದ್ರೆ ನೀವು ಅದರಲ್ಲಿ ಉದ್ಧಾರ ಆಗೋದಿಲ್ಲ. ಎಲ್ಲರೂ ಕೆಲಸಕ್ಕೆ ಹೋದ್ರು, ಕೆಲಸದಿಂದ ಉದ್ಧಾರ ಆದ್ರು ಅಂತ ತಿಳ್ಕೊಂಡು ನೀವು ಕೆಲಸಕ್ಕೆ ಹೋದ್ರೆ ಉದ್ಧಾರ ಆಗೋದಿಲ್ಲ. ಯಾಕಂದ್ರೆ ನಿಮ್ಮಲ್ಲಿರುವಂತಹ ಪ್ರತಿಭೆಯೇ ಬೇರೆ, ನೀವು ಮಾಡಬೇಕಾದ ಕೆಲಸವೇ ಬೇರೆ. ಅದು ಯಾವುದೆಂಬುದನ್ನ ನೀವು ಪತ್ತೆ ಮಾಡಬೇಕು. ನಿಮ್ಮಲ್ಲಿರುವ ಪ್ರತಿಭೆಯನ್ನ ನಾನು ಹೀಗೆ ಮಾಡಿದರೆ ಉದ್ಧಾರ ಆಗ್ಬಹುದು ಅಂತ, ನನಗೆ ಆ ಕೆಲಸದಲ್ಲಿ ಹೆಚ್ಚಿನ ಅರಿವಿದೆ, ನಾನು ಇದನ್ನು ಹಾಗಂತೇಳಿ ಎಲ್ಲರೂ ತಿಳುವಳಿಕೆ ಇದ್ದು ಆ ಕೆಲಸವನ್ನು ಮಾಡುವುದಿಲ್ಲ. ಅವರು ಮಾಡ್ತಾ ಮಾಡ್ತಾ ಆ ಕೆಲಸದಲ್ಲಿ ಅಭಿವೃದ್ಧಿ ಆಗುತ್ತಾರೆ. ನಾವು ಇವತ್ತು ಕೆಲಸ ಪ್ರಾರಂಭ ಮಾಡಿ ನಾಳೆನೇ ನಾನು ಉದ್ಧಾರ ಆಗ್ತೀನಿ, ನಾಳೆಯೇ ನನಗೆ ಎಲ್ಲವೂ ಬರುತ್ತದೆ ಅಂತ ತಿಳ್ಕೊಂಡು ಕೆಲಸ ಮಾಡಿದರೆ ಅಂಥವರು ಅಭಿವೃದ್ಧಿ ಆಗುವುದಿಲ್ಲ. ಅದಕ್ಕೇನು ಬೇಕು, ಅವರು ನಿರಂತರವಾಗಿ ತನಗೆ ಗೊತ್ತಿರೋ ಕೆಲಸವನ್ನು ಮಾಡ್ತಾ ಇರಬೇಕು. ಬೇರೆಯವ್ರು ಮಾಡ್ತಾರೆ ಅಂತ ಆ ಕೆಲಸ ಮಾಡಕ್ ಹೋಗೋದು, ಇನ್ನೊಬ್ರು ಮಾಡ್ತಾರೆ ಅಂತ ಆ ಕೆಲಸ ಮಾಡಕ್ ಹೋಗೋದು, ಹಾಗೆ ಮಾಡುತ್ತಾ ಹೋದರೆ ಯಾವತ್ತೂ ಅಭಿವೃದ್ಧಿ ಆಗೋದಿಲ್ಲ. ನೀವು ಮಾಡ್ತಿರೋ ಕೆಲಸವನ್ನ ನಿರಂತರವಾಗಿ ಮಾಡಿ, ಅದು ನೀವು ಅದರಲ್ಲಿ ಯಶಸ್ವಿ ಆಗ್ತಿರೋ ಇಲ್ಲವೋ ಎಂಬುದನ್ನ ಒಂದೆರಡು ದಿನಕ್ಕೆ, ಒಂದು ವರ್ಷಕ್ಕೆ ಗೊತ್ತಾಗೋದಿಲ್ಲ. ಅದಕ್ಕೆ ಸಮಯ ಹಿಡಿಯುತ್ತೆ, ಸಮಯ ಕೊಡಬೇಕು. ಪ್ರತಿಯೊಂದು ಕೆಲಸಕ್ಕೂ ನಾವು ಸಮಯ ಮೀಸಲಿಡಬೇಕು. ಆ ಸಮಯ ಮೀಸಲಿಟ್ಟಾಗಲೇ ನಮ್ಮ ಜೀವನದಲ್ಲಿ ನಾವು ಯಾವ ರೀತಿ ಮೇಲೆ ಬರಲು ಸಾಧ್ಯ ಎಂಬುದು ನಮಗೆ ತಿಳಿಯುವುದು. ಹೌದು, ನಾವು ಬೇರೆಯವರನ್ನ ಕಂಡು ಅವರು ಹಾಗಾಯ್ತು, ಅವರ ಬಗ್ಗೆ ಹೀಗಾಯ್ತು, ನೀವು ಯಾವುದೋ ವ್ಯಾಪಾರ ಮಾಡಿದಿರಿ, ಆ ವ್ಯಾಪಾರದಲ್ಲಿ ಸಕ್ಸಸ್ ಆಗಲಿಲ್ಲ, ಇನ್ಯಾವುದೋ ವ್ಯಾಪಾರ ಮಾಡಕ್ ಹೋಗ್ತೀರಿ, ಹೋಟೆಲ್ ಹಾಕಕ್ಕೆ ಹೋಗ್ತೀರಿ, ಅವಾಗೇನೋ ಸಮಸ್ಯೆ ಬಂತು. ಅದು ಯಾವುದು ನಿಮ್ಮ ಕೆಲಸವಾಗಿರಲಿಲ್ಲ. ನೀವು ಮಾಡಬೇಕಾದ ಕೆಲಸ ಯಾವುದು ಎಂಬುದನ್ನ ಸರಿಯಾಗಿ ಯೋಚಿಸಿ. ಆ ಕೆಲಸ ಮಾಡುವಾಗ ನಿಮಗೆ ಖುಷಿಯಾಗುತ್ತೆ, ಸಂತೋಷವಾಗುತ್ತೆ, ಒಂಥರ ತೃಪ್ತಿ ಇರುತ್ತೆ. ಆ ರೀತಿಯಲ್ಲಿ ನಿಮ್ಮ ಮನಸ್ಸಿಗೆ ಅನಿಸದೇ ಇದ್ದರೆ ಆ ಕೆಲಸ ನಿಮಗೆ ಯಾವತ್ತೂ ಸರಿ ಹೋಗುವುದಿಲ್ಲ. ಮಾಡುವ ಕೆಲಸದಲ್ಲಿ ನಿಮಗೆ ತೃಪ್ತಿ ಇರಬೇಕು, ಮಾಡುವ ಜಾಗದಲ್ಲಿ ನೀವು ಸಂತೋಷ ಇರಬೇಕು. ಮಾಡುವಾಗ ಇನ್ನೂ ಮಾಡಬೇಕು ಎಂಬ ಒಂದು ಉತ್ತೇಜನ ನಿಮ್ಮ ಮನಸ್ಸಿನಲ್ಲಿ ಬಂದಾಗ ಮಾತ್ರ ನೀವು
ಅಂತಹ ಕೆಲಸಗಳನ್ನು ಮಾಡಿ ಯಶಸ್ವಿಯಾಗಲು ಸಾಧ್ಯ. ಕೆಲಸ ಶುರು ಮಾಡುವಾಗಲೇ ನೀವು ಅದರಲ್ಲಿ ಸೋಲನ್ನು ಕಂಡು ಅಯ್ಯೋ ಇದು ನನ್ನಿಂದ ಆಗಲ್ಲ, ಅಯ್ಯೋ ನನಗೆ ಹೇಳಿದ ಕೆಲಸ ಅಲ್ಲ ಇದು, ನಾನು ಮಾಡಲ್ಲ, ನನಗೆ ಯಾಕೋ ಬೇರೆ ಕೆಲಸಕ್ಕೆ ಹೋಗಬೇಕು, ಬೇರೆ ಮಾಡಬೇಕು ಅಂತ ಅನಿಸಿದರೆ ನೀವು ಖಂಡಿತವಾಗಲು ಯಾವುದೇ ಕೆಲಸದಲ್ಲಿ ಯಶಸ್ವಿಯಾಗುವುದಿಲ್ಲ. ನಿಮಗೆ ತೃಪ್ತಿ ಮತ್ತು ಸುಖ ಸಂತೋಷ ಇರುವ ಯಾವ ಕೆಲಸ ಮಾಡಿದರೂ ನೀವು ಆ ಕೆಲಸದಲ್ಲಿ ಯಶಸ್ವಿಯಾಗ್ತೀರಿ. ಅಂದರೆ ಕೆಲಸದಲ್ಲಿ ನಾವು ಮನಸ್ಸು ಇಚ್ಛೆ, ಅಂದರೆ ನಮ್ಮ ಮನಸ್ಸಿಗೆ ಮೆಚ್ಚುಗೆಯಾಗುವಂತ, ನಮ್ಮ ಮನಸ್ಸಿಗೆ ಹಿಡಿಸುವಂತ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕು. ಆ ಕೆಲಸ ಮಾತ್ರ ನಮಗೆ ಒಗ್ಗುತ್ತೆ ಹೊರತು ಬೇರೆಯವರು ಮಾಡ್ತಾರೆ ಅಂತೇಳಿ ಬೇರೆಯವರ ರೀತಿಯಲ್ಲಿ ನಾವು ಮಾಡಕ್ ಹೋದರೆ ನಾವು ಆ ಕೆಲಸದಲ್ಲಿ ಯಶಸ್ವಿಯಾಗುವುದಿಲ್ಲ. ಉಪ್ಪಿನಕಾಯಿ ಮಾಡ್ತಾರೆ, ಮಾವಿನ ಮಿಡಿ ಉಪ್ಪಿನಕಾಯಿ ಮಾಡಿ ಅದರಲ್ಲಿ ಎಷ್ಟೋ ಜನ ಯಶಸ್ವಿ ಆಗ್ತಾರೆ. ಆದರೆ ಮಿಡಿ ಉಪ್ಪಿನಕಾಯಿ ನಾನೂ ಮಾಡ್ತೀನಿ ಅಂತ ಹೇಳಿ ನೀವು ಹೋದರೆ ನಿಮಗೆ ಅದರಲ್ಲಿ ಯಶಸ್ವಿಯಾಗಲು ಸಾಧ್ಯವಿಲ್ಲ. ನಾನು ಉಪ್ಪಿನಕಾಯಿನೇ ಮಾಡ್ತೀನಿ, ಬೇರೆ ಬೇರೆ ಉಪ್ಪಿನಕಾಯಿ ಮಾಡ್ತೀನಿ ಅಂತ ಹೇಳಿ ನೀವು ಉಪ್ಪಿನಕಾಯಿ ಮಾಡಕ್ಕೆ ಹೋದ್ರೆ ಸಾಧ್ಯ ಆಗುವುದಿಲ್ಲ. ಅದರ ಬದಲು ನೀವು ಉಪ್ಪಿನಕಾಯಿ ಮಾರಾಟ ಮಾಡಕ್ಕೆ ಹೋಗಿ, ಆಗ ನೀವು ಸಕ್ಸಸ್ ಆಗ್ಬಹುದು. ನಿಮಗೆ ಒಂದೇ ಕಡೆ ಕುಳಿತು ಕೆಲಸ ಮಾಡುವಂತ ಅಭ್ಯಾಸ ಇಲ್ಲ, ಆದರೆ ನೀವು ಪ್ರವಾಸ ಮಾಡುವಂತ ಕೆಲಸಗಳನ್ನ ಮಾಡಬೇಕು. ಏನಾದರೂ ಸಪ್ಲೈ ಮಾಡುವಂತ ಕೆಲಸಗಳಲ್ಲಿ ಶುರು ಮಾಡಬಹುದು. ಇಲ್ಲ ನೀವು ಒಂದೇ ಕಡೆ ಕುತ್ಕೊಂಡು ನಾನು ಕೆಲಸ ಮಾಡ್ತೀನಿ ಅಂದ್ರೆ ನೀವು ಅಂಗಡಿಯನ್ನು ಹಾಕೋಬಹುದು. ಅಂಗಡಿಗೆ ಎಲ್ಲರೂ ಸಾಮಾನು ತಂದು ಹಾಕ್ತಾರೆ, ನೀವು ಅದನ್ನ ಮಾರಿ ಅದರಿಂದ ನೀವು ಲಾಭ ತಗೋಬಹುದು. ಇಲ್ಲ ನನಗೆ ಒಂದೇ ಕಡೆ ಕುತ್ಕೊಳ್ಳೋದು ಸಾಧ್ಯವೇ ಇಲ್ಲ ಎಂದವರು ಯಾವತ್ತೂ ಅಂಗಡಿ ಹಾಕೊಬಾರ್ದು. ಅಂಗಡಿ ಹಾಕ್ಬೇಕಾದ್ರೆ ನಿಮಗೆ ಅಂತಹ ಕೆಪಾಸಿಟಿ ಇರಬೇಕು. ನಾನು ಯೂಟ್ಯೂಬ್ ಮಾಡ್ತೇನೆ ಅಂತ ಹೇಳಿ ನೀವು ಯೂಟ್ಯೂಬ್ ಮಾಡಕ್ಕೆ ಹೋದರೆ ಯೂಟ್ಯೂಬ್ ಮಾಡೋದು ಸುಲಭ ಅಲ್ಲ. ಯೂಟ್ಯೂಬ್ ಮಾಡುವ ಹಣ ಗಳಿಸಬೇಕಾದರೆ ನೀವು ಅದರಲ್ಲಿ ಸಾಕಷ್ಟು ಪ್ರಯತ್ನ ಹಾಕಬೇಕು. ನಿರಂತರವಾಗಿ ನೀವು ಆ ಕೆಲಸ ಮಾಡಬೇಕು. ಆ ಕೆಲಸದಲ್ಲೇ ನೀವು ಅದರ ಎಡಿಟಿಂಗ್ ಇರುತ್ತೆ, ಅದರಲ್ಲಿ ಫೋಟೋಗ್ರಫಿ ಇರುತ್ತೆ, ಅದರಲ್ಲಿ ಸಂಭಾಷಣೆಗಳಿರುತ್ತೆ. ಎಲ್ಲವನ್ನ ನಾವು ಕೆಲಸ ಯಾವಾಗಲೂ ಮೈ ತುಂಬ ಕೆಲಸ ಇರುತ್ತೆ. ಆ ರೀತಿ ಕೆಲಸ ಮಾಡಲು ಮನಸ್ಸಿದ್ದವರು ಮಾತ್ರ ಯೂಟ್ಯೂಬ್ ಅನ್ನ ಶುರು ಮಾಡಿ ಅದರಿಂದ ಹಣ ಗಳಿಸಬಹುದೇ ಹೊರತು ಎಲ್ಲರೂ ಮಾಡ್ತಾರಲ್ಲ, ಅವರಷ್ಟು ಗಳಿಸ್ತಾರಲ್ಲ, ಇವರಿಷ್ಟು ಗಳಿಸ್ತಾರಲ್ಲ ಅಂತ ಯೂಟ್ಯೂಬ್ ಮಾಡಿದ್ರೆ ಅದರಲ್ಲಿ ನಾವು ಗೆಲ್ಲಕ್ಕಾಗೋದಿಲ್ಲ, ಅದರಲ್ಲಿ ಯಶಸ್ವಿ ಆಗೋದಿಲ್ಲ. ನಿಮ್ಮ ಹತ್ರ ವಿಷಯ ಇರಬೇಕು, ಮಾಡಲು ಸಾಕಷ್ಟು ವಿಷಯ ಇರಬೇಕು, ಮಾಡಲು ಸಾಕಷ್ಟು ವಸ್ತುಗಳಿರಬೇಕು, ನಿಮಗೆ ಎಲ್ಲವೂ ಗೊತ್ತಿರಬೇಕು. ಆಗ ಮಾಡಿದಾಗ ಮಾತ್ರ ಅದರಲ್ಲಿ ಯಶಸ್ವಿಯಾಗಲು ಸಾಧ್ಯ. ಆದುದರಿಂದ ನಿಮ್ಮಲ್ಲಿ ಯಾವ ಕೆಲಸ ಮಾಡಲು ಸಾಧ್ಯತೆ ಇದೆ, ನಿಮಗೆ ಯಾವುದರ ಮೇಲೆ ಆಸಕ್ತಿ ಇದೆ, ಯಾವುದನ್ನ ಮಾಡಬೇಕು, ಬೇರೆಯವರು ಮಾಡಿದ್ರು ನೋಡಿದ್ದಲ್ಲ, ಸ್ವಂತವಾಗಿ ಮಾಡುವಂತಹ ರೀತಿಯಲ್ಲಿ ಯಾವುದಿದೆ ಎಂಬುದನ್ನು ತಿಳಿದುಕೊಂಡು ಆ ಕೆಲಸವನ್ನು ಮಾಡಬೇಕು. ಟೆರಾರಿಯಂ ಅಂತ ಹೇಳಿದ್ನಲ್ಲ, ಟೆರಾರಿಯಂ ಯಾವ ರೀತಿ ಬೆಳೆಯುತ್ತದೆ, ಸುತ್ತಲೂ ಇರುವಂತಹ ಗಾಳಿಯನ್ನ ಎಳೆದು ಅದರಲ್ಲಿರುವಂತಹ ನೀರನ್ನ ಎಳೆದು ಅದು ಮಣ್ಣಿನಲ್ಲಿ ಬೆಳೆಯುತ್ತದೆ. ಅದ ಟೆರಾರಿಯಂ ಅನ್ನ ನಾವು ಸಾಕಿ ಬೆಳೆಸಬಹುದು. ಇಂತಹ ಒಂದು ಕೆಲಸ, ಆ ಟೆರಾರಿಯಂ ಹೆಂಗೆ ಬೆಳೆಯುತ್ತೆ, ಅದರ ಪರಿಸರದಲ್ಲಿರುವಂತಹ ವಸ್ತುಗಳನ್ನ, ಅದಕ್ಕೆ ಬೇಕಾದ ವಸ್ತುಗಳನ್ನ ಆಯ್ಕೆ ಮಾಡಿಕೊಂಡು ಅದನ್ನ ಬಳಸಿಕೊಂಡು ಬೆಳೆಯುತ್ತೆ. ಅದೇ ರೀತಿ ಮನುಷ್ಯನು ಸಹ ತನ್ನ ಪರಿಸರದಲ್ಲಿ ಏನಿರದೆ ತನಗೆ ಯಾವುದರಲ್ಲಿ ಹೆಚ್ಚು ಎಳೆದುಕೊಳ್ಳಲು ಸಾಧ್ಯ, ತನಗೆ ಯಾವುದನ್ನ ಹೆಚ್ಚು ಹೀರಿಕೊಳ್ಳಲು ಸಾಧ್ಯ ಎಂಬುದನ್ನು ಅರಿತುಕೊಳ್ಳಬೇಕು. ಬೇರೆಯವರು ಮಾಡಿದ್ದನ್ನ ನೋಡಿ ಅವರನ್ನು ಅನುಸರಿಸುವುದು ಯಾರೂ ಸಹ ಅವರ ಕೆಲಸದಲ್ಲಿ ಯಶಸ್ವಿಯಾಗುವುದಿಲ್ಲ. ಸೋಲೇ ಯಾವಾಗಲೂ ಅವರನ್ನು ಹಿಂಬಾಲಿಸಿ ಬರುತ್ತೆ, ನಿರಾಸೆ ಬರುತ್ತದೆ. ನಿಮ್ಮನ್ನು ನೀವು ಅರ್ಥ ಮಾಡಿಕೊಂಡಾಗ, ನಿಮ್ಮಲ್ಲಿ ಏನಿದೆ ಎಂಬುದನ್ನು ಅರ್ಥ ಮಾಡಿಕೊಂಡಾಗ ನೀವು ಮಾಡುವ ಕೆಲಸ ಸಕ್ಸಸ್ ಆಗುತ್ತೆ, ಯಶಸ್ವಿ ಆಗ್ತೀರಿ, ಸುಖವಾಗಿ ನಿದ್ರೆ ಮಾಡಬಹುದು. ಅದಿಲ್ಲದಿದ್ದರೆ ಯಾರಿಗೂ ಜೀವನದಲ್ಲಿ ಅಭಿವೃದ್ಧಿ ಆಗಲು ಸಾಧ್ಯವಿಲ್ಲ. ಪ್ರತಿಯೊಬ್ಬರೂ ಕಷ್ಟಪಡಬೇಕು, ನಿರಂತರವಾಗಿ ಮಾಡುವ ಕೆಲಸವನ್ನು ಮಾಡಬೇಕು. ಇವತ್ತೇ ನನಗೆ ಲಾಭ ಬರಬೇಕು, ನಾಳೆನೇ ಲಾಭ ಬರಬೇಕು, ಇಲ್ಲ ಒಂದು ವರ್ಷದೊಳಗೆ ನನಗೆ ಎಲ್ಲವೂ ಲಾಭ ಬರಬೇಕೆಂದು ಯಾವ ಕೆಲಸವನ್ನು ಆರಂಭಿಸಬಾರದು. ಲಾಭ ಬರುತ್ತದೆ, ಅದು ಯಾವಾಗ ಬರುತ್ತದೆ ಎಂಬುದನ್ನ ನಾವು ಕಾಯಬೇಕು. ಹಾಗಂತೇಳಿ ನಮ್ಮ ಕೆಲಸವನ್ನ ನಾವು ಉದಾಸೀನ ಮಾಡಬಾರದು. ಕೆಲಸದಲ್ಲಿ ಅದು ನಿರಂತರ ನಡೀತಾ ಇರಬೇಕು. ಆ ಕೆಲಸ ನಿರಂತರವಾಗಿ ನಡೆದಾಗ ಪ್ರತಿಯೊಬ್ಬರೂ ಜೀವನದಲ್ಲಿ ಯಶಸ್ವಿಯಾಗಲು ಸಾಧ್ಯತೆ ಇದೆ. ಅದೇ ಜೀವನಕ್ಕೆ ಬೇಕಾಗಿ ನಿರಂತರವಾದ ಪ್ರಯತ್ನ, ನಿರಂತರವಾಗಿ ಲಾಭ ಬರುವುದನ್ನ ನಿರೀಕ್ಷೆ ಮಾಡಿಕೊಂಡು ಅಥವಾ ನನಗೆ ಹಣ ಗಳಿಸುವ ನಿರೀಕ್ಷೆ ಇಟ್ಟುಕೊಂಡು ಯಾವನು ಕೆಲಸ ಆರಂಭಿಸುತ್ತಾನೋ ಅವನು ಯಶಸ್ವಿಯಾಗುವುದಿಲ್ಲ. ನಾನು ಯಾರು ಆತ್ಮತೃಪ್ತಿಯಿಂದ ಸಮಾಧಾನದಿಂದ ಆ ಕೆಲಸದಲ್ಲಿ ಸಂತೋಷ ಪಡುತ್ತಾನೋ ಅವನೇ ಅಭಿವೃದ್ಧಿ ಆಗುವುದು ಎಂಬುದನ್ನ ಅರ್ಥ ಮಾಡಿಕೊಂಡಾಗ ನಾವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೇವೆ, ರಾತ್ರಿ ಸುಖವಾಗಿ ನಿದ್ದೆ ಮಾಡಲು ಸಾಧ್ಯವಾಗುತ್ತೆ. ಇಂತಹ ವಿಚಾರಗಳನ್ನ ಹೊತ್ತು ಬರುತ್ತಿರುವಂತಹ ಮಾಣಿಯಾಕ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಅನ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ
ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವಂಥ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋವನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯವನ್ನು ತಿಳ್ಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ, ಯಶಸ್ವಿಯಾಗ್ತೀರಿ, ಸಂತೋಷಕರವಾದ ಜೀವನ ನಡೆಸಲು ಸಾಧ್ಯವಾಗುತ್ತದೆ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ, ಆಗ ನಿಮಗೆಲ್ಲವೂ ಅರ್ಥವಾಗುತ್ತದೆ. ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.